ಇದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಸಂಬಂಧಿಸಿದಂತಹ ಒಂದು ಸ್ಫೋಟಕ ಸ್ಟೋರಿ. ಶೀಘ್ರದಲ್ಲೇ ಕ್ಷೇತ್ರ ತ್ಯಜಿಸುತ್ತಾರಾ ಬಿಎಸ್ವೈ ಪುತ್ರ? ಶಿಕಾರಿಪುರ ಬಿಟ್ಟು ಬೇರೊಂದು ಕ್ಷೇತ್ರದತ್ತ ವಿಜಯೇಂದ್ರ ಚಿತ್ತ. ಈಗಾಗಲೇ ರಣರಂಗವನ್ನು ಹುಡುಕಿಕೊಂಡಿದ್ದಾರೆ ವಿಜಯೇಂದ್ರ ಶಿಕಾರಿಪುರ ಬಿಟ್ಟು ಬಹುತೇಕ ಬೇರೆ ಕ್ಷೇತ್ರದತ್ತ ಹೋಗೋದು ಈಗ ಫಿಕ್ಸ್ ಆಗಿರುವಂತಹದ್ದು. ಹಾಗಾದರೆ ವಿಜಯೇಂದ್ರ ಮುಂದಿನ ಅಖಾಡ ಯಾವುದು ಗೊತ್ತಾ? ವಿಜಯೇಂದ್ರ ಶಿಕಾರಿಪುರ ತ್ಯಜಿಸೋ ನಿರ್ಧಾರ ಯಾಕೆ ಮಾಡಿದ್ರು? ಇದು ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಎಸ್, ಇದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಸಂಬಂಧಿಸಿದಂತಹ ಒಂದು ಸ್ಫೋಟಕ ಸ್ಟೋರಿ. ಶೀಘ್ರದಲ್ಲೇ ಕ್ಷೇತ್ರವನ್ನು ಬಿಡ್ತಾರೆ, ಅಂದರೆ ಶಿಕಾರಿಪುರವನ್ನು ಬಿಡ್ತಾರೆ ಅನ್ನೋ ಒಂದು ಸುದ್ದಿ ಈಗ ಸಿಕ್ಕಿರುವಂತಹದ್ದು. ವಿಜಯೇಂದ್ರ ಶಿಕಾರಿಪುರ ತ್ಯಜಿಸೋ ನಿರ್ಧಾರ ಯಾಕೆ ಮಾಡಿದ್ರು? ಎಸ್, ಇದು ನಿಮ್ಮ ಫ್ರೀಡಂ ಟಿವಿಯಲ್ಲಿ ಒಂದು ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸುದ್ದಿ ಕೂಡ ಇದೆ. ಎಸ್, ಇದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಸಂಬಂಧಿಸಿದಂತಹ ಒಂದು ಸ್ಫೋಟಕ ಸ್ಟೋರಿ. ಶೀಘ್ರದಲ್ಲೇ ಕ್ಷೇತ್ರವನ್ನು ತ್ಯಜಿಸುತ್ತಾರಾ ಬಿಎಸ್ವೈ ಅವರ ಮಗ? ಶಿಕಾರಿಪುರ ಬಿಟ್ಟು ಬೇರೊಂದು ಕ್ಷೇತ್ರ ಕಡೆ ಮುಖ ಮಾಡಿರುವಂತಹ ವಿಜಯೇಂದ್ರ ಈಗಾಗಲೇ ರಣರಂಗವನ್ನು ಹುಡುಕಿಕೊಂಡಿದ್ದಾರೆ ವಿಜಯೇಂದ್ರ ಅವರು. ಎಸ್, ಮುಂದಿನ ಬಾರಿ ವಿಜಯೇಂದ್ರ ಶಿಕಾರಿಪುರದಲ್ಲಿ ಸ್ಪರ್ಧೆ ಮಾಡೋದಿಲ್ಲ. ಶಿಕಾರಿಪುರ ಬಿಟ್ಟು ಬೇರೊಂದು ಕ್ಷೇತ್ರದತ್ತ ಮುಖ ಮಾಡಿದ್ದಾರೆ ವಿಜಯೇಂದ್ರ ಶಿಕಾರಿಪುರ ಬಿಡಕ್ಕೂ ಇದೆ ಹತ್ತಾರು ಮಹಾಕಾರಣ. ಮುಂದಿನ ಸ್ಪರ್ಧೆ ಬಗ್ಗೆ ಈಗಲೇ ಸ್ಕೆಚ್ ಹಾಕುತ್ತಿದ್ದಾರೆ ವಿಜಯೇಂದ್ರ ಅವರು. ಹಾಗಿದ್ರೆ ವಿಜಯೇಂದ್ರ ಸ್ಪರ್ಧಿಸಲಿರುವಂತಹ ಮುಂದಿನ ಕ್ಷೇತ್ರ ಯಾವುದು ಗೊತ್ತಾ? ಈ ಹಿಂದೆ ವರುಣ ಕ್ಷೇತ್ರದಲ್ಲಿ ಸ್ಪರ್ಧಿಸಲು ವಿಜಯೇಂದ್ರ ಅವರು ಮುಂದಾಗಿದ್ದರು. ವರುಣದಲ್ಲಿ ಸಿಎಂ ಪುತ್ರ ಯತೀಂದ್ರ ಸ್ಪರ್ಧಿಸಿದರೆ ಆಗ ವಿಜಯೇಂದ್ರ ಸ್ಪರ್ಧೆ ಫಿಕ್ಸ್ ಆಗಿತ್ತು. ಕಡೆ ಕ್ಷಣದಲ್ಲಿ ವರುಣ ಬಿಟ್ಟು ಶಿಕಾರಿಪುರದಲ್ಲಿ ನಿಂತಿದ್ದ ವಿಜಯೇಂದ್ರ. ಆದರೆ ಈ ಬಾರಿ ವರುಣದಲ್ಲೂ ಕೂಡ ಸ್ಪರ್ಧೆ ಮಾಡಲ್ಲ ವಿಜಯೇಂದ್ರ. ಹಳೆ ಮೈಸೂರು ಭಾಗದ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ವಿಜಯೇಂದ್ರ. ಎಸ್, ಇದು ವಿಜಯೇಂದ್ರ ಅವರಿಗೆ ಸಂಬಂಧಿಸಿದಂತಹ ಒಂದು ಸ್ಫೋಟಕ ಸ್ಟೋರಿ. ವಿಜಯೇಂದ್ರ ಅವರು ಶಿಕಾರಿಪುರವನ್ನು ಬಿಟ್ಟು ಬೇರೆ ಕ್ಷೇತ್ರದ ಕಡೆ ಮುಖ ಮಾಡಿದ್ದಾರೆ ಅನ್ನೋ ಒಂದು ಸುದ್ದಿ ಈಗ ಬರ್ತಾ ಇರುವಂಥದ್ದು. ಇದು ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಶಿಕಾರಿಪುರ ಬಿಟ್ಟು ಬೇರೊಂದು ಕ್ಷೇತ್ರದತ್ತ ಮುಖ ಮಾಡಿರುವಂತಹ ವಿಜಯೇಂದ್ರ ಅವರು ಶಿಕಾರಿಪುರ ಬಿಡಲಿಕ್ಕೆ ಹತ್ತಾರು ಮಹಾಕಾರಣಗಳಿದಾವಂತೆ. ಮುಂದಿನ ಸ್ಪರ್ಧೆ ಬಗ್ಗೆ ಈಗಲೇ ಸ್ಕೆಚ್ ಹಾಕುತ್ತಿದ್ದಾರೆ ವಿಜಯೇಂದ್ರ ಅವರು. ಹಾಗಾದರೆ ವಿಜಯೇಂದ್ರ ಸ್ಪರ್ಧಿಸಲಿರುವಂತಹ ಮುಂದಿನ ಕ್ಷೇತ್ರ ಯಾವುದು? ಎಸ್, ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ವಿಜಯೇಂದ್ರ ಮುಂದಿನ ಕ್ಷೇತ್ರ ಗಂಡು ಮೆಟ್ಟಿದ ನಾಡು ಮಂಡ್ಯದಲ್ಲಿ. ಮಂಡ್ಯ ಕ್ಷೇತ್ರದ ಮೇಲೆ ಈಗಿನಿಂದಲೇ ಕಣ್ಣಿಟ್ಟಂತಹ ವಿಜಯೇಂದ್ರ ಮಂಡ್ಯದಲ್ಲಿ ಈಗಿನಿಂದಲೇ ಅಖಾಡ ಸಿದ್ಧಪಡಿಸುತ್ತಿದ್ದಾರೆ ವಿಜಯೇಂದ್ರ ಅವರು. ವಿಜಯೇಂದ್ರ ಮಂಡ್ಯ ಮೇಲೆ ಕಣ್ಣಿಡಕ್ಕೂ ಹತ್ತಾರು ಕಾರಣಗಳಿವೆ. ಈಗಾಗಲೇ ಶ್ರೀರಂಗಪಟ್ಟಣದಲ್ಲಿ ವಿಜಯೇಂದ್ರ ಅವರು ರಾಜಕೀಯ ದಾಟ ಶುರು ಮಾಡಿದ್ದಾರೆ. ನಿನ್ನೆಯಷ್ಟೇ ಶ್ರೀರಂಗಪಟ್ಟಣದಲ್ಲಿ ಗದ್ದೆಗಿಳಿದು ಭತ್ತ ನಾಟಿ ಮಾಡಿದ್ದಾರೆ ವಿಜಯೇಂದ್ರ. ಮಂಡ್ಯ ಭಾಗದ ಜನರ ಮನ ಗೆಲ್ಲಲು ವಿಜಯೇಂದ್ರ ಈಗಿನಿಂದಲೇ ತಂತ್ರಗಾರಿಕೆ. ಸ್ವಪಕ್ಷದ ವಿರೋಧಿಗಳನ್ನು ಮಟ್ಟ ಹಾಕಲು ವಿಜಯೇಂದ್ರ ಅವರು ಅತಿ ದೊಡ್ಡ ಪ್ಲಾನ್ ಮಾಡಿಕೊಂಡಿದ್ದಾರೆ. ಶಿಕಾರಿಪುರ ಬಿಟ್ಟು ಮಂಡ್ಯದಲ್ಲಿ ಸ್ಪರ್ಧಿಸೋಕ್ಕೂ ಇದೊಂದೇ ಕಾರಣ ಅಂತೆ. ಎಸ್, ನಿಮ್ಮ ಫ್ರೀಡಂ ಟಿವಿ ವಿಜಯೇಂದ್ರ ಅವರಿಗೆ ಕುರಿತಾದಂತಹ ಒಂದು ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ಇವತ್ತು ನಾವು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಶಿಕಾರಿಪುರವನ್ನು ಬಿಟ್ಟು ಮಂಡ್ಯ ಕ್ಷೇತ್ರದಲ್ಲಿ ವಿಜಯೇಂದ್ರ ಅವರು ಮುಂದಿನ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ವಿಜಯೇಂದ್ರ ಅವರು ಈಗಲಿಂದಲೇ ಒಂದು ಸ್ಟ್ರಾಟಜಿಯನ್ನು ಮಾಡಿಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ನಿನ್ನೆ ಶ್ರೀರಂಗಪಟ್ಟಣದಲ್ಲಿ ಗದ್ದೆಗಿಳಿದು ಭತ್ತ ನಾಟಿ ಮಾಡಿದ್ದಾರೆ ವಿಜಯೇಂದ್ರ ಅವರು. ಅಂದರೆ ಈಗಲಿಂದಲೇ ಮಂಡ್ಯದಲ್ಲಿ ವರ್ಕೌಟ್ ಶುರು ಮಾಡಿದ್ದಾರೆ ವಿಜಯೇಂದ್ರ ಅವರು. ಹಾಗಾದರೆ ಮುಂದಿನ
ಚುನಾವಣೆಯಲ್ಲಿ ವಿಜೇಂದ್ರ ಅವರು ಶಿಕಾರಿಪುರವನ್ನು ಬಿಟ್ಟು ಮಂಡ್ಯ ಕ್ಷೇತ್ರಕ್ಕೆ ಬರ್ತಾರಾ? ಎಸ್, ಇದು ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ವಿಜೇಂದ್ರ ಕುರಿತಾದಂತಹ ಒಂದು ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನಾವು ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಎಸ್, ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ, ಅದನ್ನು ಕೂಡ ಅಪ್ಡೇಟ್ ಮಾಡ್ತೀವಿ. ಸದ್ಯಕ್ಕಂತೂ ವಿಜೇಂದ್ರ ಅವರು ಈಗಾಗಲೇ ಶಿಕಾರಿಪುರವನ್ನು ಬಿಡಲಿಕ್ಕೆ ಎಲ್ಲವನ್ನೂ ಕೂಡ ಪ್ಲ್ಯಾನ್ ಮಾಡಿಕೊಂಡಿದ್ದಾರಂತೆ. ಮುಂದಿನ ಚುನಾವಣೆ ಅವರು ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರಾಜಾಹುಲಿ BSY ಕಟ್ಟಿ ಬೆಳೆಸಿದ ಕ್ಷೇತ್ರ ಶಿಕಾರಿಪುರ. ಅಪ್ಪ ಕಟ್ಟಿದ ಭದ್ರಕೋಟೆಯಲ್ಲಿ ಈಗ ಆಳುತ್ತಿರುವುದು ಮರಿ ಹುಲಿ ವಿಜೇಂದ್ರ. ಕಳೆದ ಬಾರಿ ಸರ್ಕಸ್ ಮಾಡಿ ಶಿಕಾರಿಪುರ ಗೆದ್ದಿದ್ದ ವಿಜೇಂದ್ರ ಪಕ್ಷೇತರ ಅಭ್ಯರ್ಥಿ ನಾಗರಾಜ್ ಗೌಡ ವಿರುದ್ಧ ಕೇವಲ 10,000 ಅಂತರದಲ್ಲಿ ಗೆಲುವನ್ನು ಸಾಧಿಸಿದ್ರು. ಒಳ ಒಪ್ಪಂದದಿಂದ ವೀಕ್ ಕ್ಯಾಂಡಿಡೇಟ್ ಹಾಕಿದ್ದ ಕಾಂಗ್ರೆಸ್. ಇಷ್ಟಾದರೂ ಪಕ್ಷೇತರ ಅಭ್ಯರ್ಥಿ ಎದುರು ವಿಜಿ ಪ್ರಯಾಸದ ಗೆಲುವನ್ನು ಸಾಧಿಸಿದ್ರು. ವಿಜಯೇಂದ್ರಗೆ ಸ್ವಂತ ಶಕ್ತಿ ಇಲ್ಲವೆಂದು ರಾಜಕೀಯ ವಿರೋಧಿಗಳ ಟೀಕೆ. ಶಿವಮೊಗ್ಗದಲ್ಲೇ ವಿಜಯೇಂದ್ರ ಸೋಲಿಸಲು ಕಾದಿದ್ದಾರೆ ಹಲವು ವಿರೋಧಿಗಳು. ವಿಜಯೇಂದ್ರ ವಿರುದ್ಧ ಮತ್ತೊಂದು ಕಡೆ ಕತ್ತಿ ಮಸೆಯುತ್ತಿದ್ದಾರೆ ಈಶ್ವರಪ್ಪ ಕೂಡ. ವಿಜಯೇಂದ್ರ ಶಿಕಾರಿಗೆ ಕಾದು ಕೂತಿದೆ ಯತ್ನಾಳ್ ಟೀಮ್ ಕೂಡ. ಮುಂದಿನ ಬಾರಿ ಶಿಕಾರಿಪುರದಲ್ಲಿ ವಿಜೇಂದ್ರ ಅವರು ನಿಂತರೆ ಗೆಲ್ಲೋದು ಡೌಟು. ಹಾಗಾಗಿ ಶಿಕಾರಿಪುರ ಕಳೆದುಕೊಳ್ಳೋ ಭೀತಿಯಲ್ಲಿ ಈಗ BJP ರಾಜ್ಯಾಧ್ಯಕ್ಷರು ಕೂಡ ಇದ್ದಾರೆ. ಹೀಗಾಗಿ ಈಗಿನಿಂದಲೇ ಮಂಡ್ಯ ಜನರ ಮನ ಗೆಲ್ಲಲು ಸಖತ್ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. JDS ಕಾಂಗ್ರೆಸ್ನ ಭದ್ರಕೋಟೆಯಲ್ಲಿ ಗೆದ್ದು ತಾಕತ್ತು ತೋರಿಸಬೇಕೆಂಬ ಛಲ ಕೂಡ ವಿಜಯೇಂದ್ರ ಅವರಿಗಿದೆ. ಮಂಡ್ಯ ಜಿಲ್ಲೆ ಅಪ್ಪನ ಹುಟ್ಟೂರು ಅನ್ನೋ ಅಭಿಮಾನ. ಶಿಕಾರಿಪುರ ಸಹವಾಸ ಬಿಟ್ಟು ಮಂಡ್ಯದ ಮಗ ಆಗಲು ಹೊರಟಂತ ವಿಜೇಂದ್ರ. ಇದು ಫ್ರೀಡಮ್ ಟಿವಿಯ ಒಂದು ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ವಿಜಯೇಂದ್ರ ಅವರು ಶಿಕಾರಿಪುರವನ್ನು ಬಿಟ್ಟು ಈಗ ಮಂಡ್ಯ ಕ್ಷೇತ್ರದ ಕಡೆ ಗಮನ ಹರಿಸುತ್ತಿದ್ದಾರೆ. ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ. ನಿನ್ನೆ ಮಂಡ್ಯದಲ್ಲಿ ಒಂದು ರೋಡ್ ಶೋ ಕೂಡ ಮಾಡಿದ್ರು. ಅದಾದ ನಂತರ ಗದ್ದೆಯಲ್ಲಿ ಭತ್ತವನ್ನು ನಾಟಿ ಮಾಡುವಂತಹ ಒಂದು ಕೆಲಸವನ್ನು ಕೂಡ ವಿಜಯೇಂದ್ರ ಅವರು ಮಾಡಿರುವಂತಹದ್ದು. ಈ ದೃಶ್ಯಾವಳಿಗಳನ್ನು, ಈ ಸನ್ನಿವೇಶವನ್ನು ನೋಡ್ತಾ ಇದ್ದರೆ ವಿಜಯೇಂದ್ರ ಅವರು ಶಿಕಾರಿಪುರವನ್ನು ಬಿಟ್ಟು ಮಂಡ್ಯದ ಕಡೆ ವಾಲಿರುವಂತಹದ್ದು. ಅಂದರೆ ಮಂಡ್ಯದ ಕ್ಷೇತ್ರದ ಜನರನ್ನು, ಅವರ ಒಂದು ನಾಡಿ ಮಿಡಿತವನ್ನು ಹರಿತುಕೊಳ್ಳುವಂತಹ ಒಂದು ಕೆಲಸವನ್ನು ವಿಜಯೇಂದ್ರ ಅವರು ಮಾಡ್ತಿರುವಂಥದ್ದು. ಅಂದರೆ ಈಗಾಗಲೇ ಯತ್ನಾಳ್ ಟೀಮ್ ಆಗಿರ್ಬೋದು, ಈಶ್ವರಪ್ಪ ಟೀಮ್ ಆಗಿರ್ಬೋದು, ವಿಜೇಂದ್ರ ಅವರ ವಿರೋಧ ಬಣಗಳಿಗೆ ಒಂದು ಮಹತ್ವದ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೂಡ ಕೊಡಬೇಕಾಗುತ್ತೆ. ಜೊತೆಗೆ ಅವರು ಈಗಾಗಲೇ ಶಿಕಾರಿಪುರದಲ್ಲಿ ಕೇವಲ 10,000 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದರು. ಸೊ ಇದು ಎಲ್ಲ ಒಂದು ಕಡೆ ರಾಜಾಹುಲಿ ಅವರ ಮಗನಿಗೆ ಇದೊಂಥರ ಪ್ರಯಾಸದ ಗೆಲುವಾಗಿತ್ತು. ಅಂದರೆ ಎಲ್ಲರೂ ಕೂಡ ಟೀಕೆ ಮಾಡ್ತಾಯಿದ್ರು, ಕೇವಲ 10,000 ಲೀಡಲ್ಲಿ ಗೆಲುವನ್ನು ನೀವು ಸಾಧಿಸಿದ್ರೆ, ಅದನ್ನು ಬಿಟ್ಟು ಬೇರೆ ಏನು ದೊಡ್ಡ ಸಾಧನೆ ಏನು ಮಾಡಿಲ್ಲ, ನಿಮ್ಮ ತಂದೆ ನೋಡಿದ್ರೆ ಅಷ್ಟು ದೊಡ್ಡ ರಾಜಕಾರಣಿ. ಸೊ ಅಂಥವರ ಮಗನಾಗಿ ಒಂದು ಸಮುದಾಯದ, ಒಂದು ಪ್ರಬಲ ಸಮುದಾಯದ ಮುಖಂಡನಾಗಿ ನೀವು ಕೇವಲ 10,000 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದೀರಾ, ಇದು ನಿಮಗೆ ಶೋಭೆ ಇಲ್ಲ ಅಂತೇಳಿ ಸಾಕಷ್ಟು ಜನರು ಅವ್ರನ್ನ ಟೀಕೆ ಕೂಡ ಮಾಡಿದರು. ಆ ಟೀಕೆಗೆ ಮುಂದಿನ ಚುನಾವಣೆಯಲ್ಲಿ ಅವರು ಉತ್ತರವನ್ನು ಕೊಡಲಿಕ್ಕೆ ಹೊರಟಿರುವಂಥದ್ದು. ಹೋರಾಟಗಾರ ಮಾಜಿ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪನವರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಪುಣ್ಯಭೂಮಿ ಬೂಕನಕೆರೆಯ ಸಿದ್ಧಲಿಂಗಪ್ಪ ಯಡಿಯೂರಪ್ಪನವರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಒಂದು ಪುಣ್ಯಭೂಮಿ ಇವತ್ತು. ನಾನು ಕೂಡ ಮಂಡ್ಯ ಜಿಲ್ಲೆಯ ಮೊಮ್ಮಗ ಕೂಡ ಹೌದು. ಯಾವ ಯಡಿಯೂರಪ್ಪನವರು ಜೀವನದುದ್ದಕ್ಕೂ ಸಹ ರೈತರ ಪರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ ಯಶಸ್ವಿಯಾಗಿ ಅಂತ ಹೇಳಿದ್ರೆ, ಅವರಿಗೆ ಪ್ರೇರಣೆಯೇ ಯಡಿಯೂರಪ್ಪನವರಿಗೆ ರೈತರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಪ್ರೇರಣೆ ಸಿಕ್ಕಿರ್ತಕ್ಕಂಥದ್ದೇ ಈ ಮಂಡ್ಯ ಮಣ್ಣಿನ ಪ್ರಭಾವದಿಂದಾಗಿ. ಹಾಗಾಗಿ ಯಡಿಯೂರಪ್ಪನವರು ದೇಶದಲ್ಲಿ ಯಾರೂ ಕೂಡ ಮಾಡಲಿಲ್ಲ,
ರೈತರ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ತೆಗೆದುಕೊಂಡು ರೈತರಿಗೆ ಒಂದು ಪ್ರತ್ಯೇಕ ಬಜೆಟನ್ನು ಮಂಡನೆ ಮಾಡಿ ರೈತರ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ತನ್ನು ಕೊಟ್ಟಿರ್ತಕ್ಕಂಥ ಏಕೈಕ ಮುಖ್ಯಮಂತ್ರಿ ಧೀಮಂತ ನಾಯಕ ರೈತ ನಾಯಕ ಸನ್ಮಾನ್ಯ BS ಯಡಿಯೂರಪ್ಪನವರು. ಇವತ್ತು ನಾನು ಕೂಡ ಹೇಳಿದ್ನಲ್ಲ, ಮಂಡ್ಯ ಜಿಲ್ಲೆಯ ಮೊಮ್ಮಗ ನಾನು ಕೂಡ ಯಡಿಯೂರಪ್ಪನವ್ರಿಗೆ ಇವತ್ತು ಜನ್ಮ ಕೊಟ್ಟಿರ್ತಕ್ಕಂಥ ಪುಣ್ಯಭೂಮಿಯಲ್ಲಿ ನಾನು ನಿಂತು ಮಾತನಾಡ್ತಾ ಇದ್ದೇನೆ.